ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಪ್ರಕಾರ ಪ್ರತಿ ತಿಂಗಳು ನಾವು ಮಾಸ ಭವಿಷ್ಯವನ್ನ ನೋಡ್ತಾ ಹೋಗ್ತಾ ಇದ್ವಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ರಾಶಿಗಳಿಗೆ ಸಂಬಂಧಪಟ್ಟಂತೆ ಮಾಸ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ವಿ. ಅಂದ್ರೆ ಜುಲೈ ತಿಂಗಳು ಇನ್ನೇನು ಪ್ರಾರಂಭ ಆಗುತ್ತೆ. ಜುಲೈ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಒಂದು ಭವಿಷ್ಯವಾಣಿಯನ್ನ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ರು. ಹಾಗೆ ಅದನ್ನ ಕೂಡ ಇವತ್ತಿನ ಸಂಚಿಕೆಯಲ್ಲಿ ಮುಂದುವರಿಸ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಮೇಷ, ವೃಷಭ, ಮಿಥುನ ರಾಶಿಗಳಿಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ಅಥವಾ ಕಟಕ ರಾಶಿ ಏನಿದೆ ಅವರಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನಿದೆ ಮತ್ತೆ ಆಚರಣೆಗಳ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು? ನಾವು ಪ್ರತಿ ರಾಶಿಯ ಗೋಚಾರ ವಿಚಾರದಲ್ಲಿ ಮಾಸಿಕ ಫಲಗಳಲ್ಲಿ ದೊಡ್ಡ ಗ್ರಹಗಳ ಗೋಚಾರದಲ್ಲಿ ನಾವು ಪ್ರಮುಖವಾಗಿ ಗುರು ಮತ್ತು ಶನೇಶ್ವರ ವಿಚಾರವಾಗಿ ನೋಡ್ತಾ ಇದ್ವಿ. ಸೊ ಅದರ ವಿಚಾರದಲ್ಲಿ ಒಂದು ವಿಶೇಷ ವಿಚಾರ ಏನಂತಂದರೆ, ಕಳೆದ ಜೂನ್ ತಿಂಗಳಲ್ಲಿ ಗೋಚಾರ ಫಲ ಏನಿತ್ತು ಹಾಗೆ ಮುಂದುವರಿಯುವಂಥದ್ದು. ಅಂದರೆ ಗುರು ರಾಶಿಯಲ್ಲೇ ಇದ್ದು ಗುರುವೆಲ್ಲ ಮುಂದುವರಿಯುತ್ತೆ. ಇನ್ನು ನಿಮಗೆ ಸಪ್ತಮ ಅಷ್ಟಮಾಧಿಪತಿಯಾಗಿರುವಂಥ ಶನೇಶ್ವರ ಭಗವಾನರು ಕೂಡ ಜೂನ್ ತಿಂಗಳಲ್ಲಿ ಹೇಗೆ ಇರ್ತಾರೋ ಅದು ಜುಲೈ ತಿಂಗಳಲ್ಲೂ ಕೂಡ ಅದೇ ಮುಂದುವರಿಯುತ್ತೆ. ಆದರೆ ಈ ತಿಂಗಳ ವಿಶೇಷ ಏನಂದರೆ 27ನೇ ತಾರೀಕು ನಂತರ ನಿಮಗೆ ಶನೇಶ್ವರ ಭಗವಾನು ವಕ್ರಿಯಾಗಿ ಸಂಚರಿಸುವುದರಿಂದ ವಿಶೇಷ ಫಲಗಳನ್ನು ಲಭ್ಯ ಇರುವಂಥದ್ದು ಮುಂದೆ ನೋಡೋಣ. ಮತ್ತು ಇನ್ನು ನಿಮ್ಮ ರಾಶಿಗೆ ಚತುರ್ಥಾಧಿಪತಿ ಲಾಭಾಧಿಪತಿಯಾದ ಶುಕ್ರ ಗ್ರಹರು ರಾಶಿಯಲ್ಲೇ ಇದ್ದು ಜುಲೈ 4ನೇ ತಾರೀಕು ನಂತರ ದ್ವಿತೀಯ ಭಾವದಲ್ಲಿ ಅದು ಶತ್ರು ಮನೆಯಲ್ಲಿ ಗೋಚರ ಆಗ್ತಾರೆ. ಮತ್ತು ಜುಲೈ 7ನೇ ತಾರೀಕು ನಿಮ್ಮ ರಾಶಿಯಲ್ಲಿ ಇದ್ದು ವಕ್ರಿಯಾಗಿ ಮತ್ತೆ 12ನೇ ಮನೆಗೆ ಸ್ವಂತ ಮನೆಗೆ ಹೋಗುವಂಥದ್ದು ಬುಧ ಗ್ರಹವಾಗಿರುವಂಥದ್ದು. ಮತ್ತು 17ನೇ ತಾರೀಕು ನಂತರ ನಿಮಗೆ ರಾಶಿಯಿಂದ ದ್ವಿತೀಯಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ವ್ಯಯಭಾವದಿಂದ ರಾಶಿಗೆ ಬರುವಂಥದ್ದು ಗೋಚಾರದಲ್ಲಿ ತುಂಬ ವಿಶೇಷವಾಗಿದೆ. ಇನ್ನು ಉಳಿದಂತೆ ಮಂಗಳ, ರಾಹು, ಕೇತು ಈ ಕಳೆದ ತಿಂಗಳಲ್ಲಿ ಹೇಗೆ ಗೋಚಾರವಾಗ್ತಾರೋ ಯಥಾವತ್ತಾಗಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಹಾಗೆ ಮುಂದುವರಿಯುವಂಥದ್ದು. ಈ ರೀತಿ ಗೋಚಾರದ ಒಂದು ಫಲವಾದರೆ ವಿಶೇಷವಾಗಿ ಆಚರಣೆ ಭಾಗವಾಗಿ 10ನೇ ತಾರೀಕು ಈ ಜುಲೈಯಲ್ಲಿ ಬುಧ ಜಯಂತಿ. ಬುಧ ಅಂದರೆ ವಿಷ್ಣು, ಮಹಾವಿಷ್ಣು, ವೆಂಕಟೇಶ್ವರನ ಸ್ವರೂಪ ಅಂತ ಹೇಳ್ತೀವಿ. ಬುಧ ವ್ಯಾಪಾರ ಕಾರಕನಾಗಿರ್ತಾನೆ, ಬುಧ ಬುದ್ಧಿಗೆ ಕಾರಕ, ಬುಧ ಮತ್ತು ವಿದ್ಯಾಕಾರಕ ಗ್ರಹ ಆಗಿರೋದ್ರಿಂದ ಯಾರ್ಯಾರಿಗೆ ಬುಧನ ಸ್ಥಿತಿ ಗೋಚಾರದಲ್ಲಿ ಅಥವಾ ಜಾತಕದಲ್ಲಿ ಚೆನ್ನಾಗಿಲ್ವೋ ಮತ್ತು ಬಿಸ್ನೆಸ್ಸಲ್ಲಿ ಸ್ಲೋ ಇದೆನೋ ಅವತ್ತು ಇವರು ಒಂದು ಬುಧ ಜಯಂತಿ ದಿನ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು, ಅನುಕೂಲ ಜರುಗುವಂಥದ್ದು. ಅದೇ ರೀತಿ 29ನೇ ತಾರೀಕು ಗುರುಪೂರ್ಣಿಮೆ ಇರುವಂಥದ್ದು. ಗುರು ಭಗವಾನರು ವಿಶೇಷವಾಗಿ ಸಂತಾನಕ್ಕೆ ಕಾರಕ, ಧನಕಾರಕ ಗ್ರಹ ಆಗಿರುವುದರಿಂದ ಯಾರಿಗೆ ಸಂತಾನ ಸಮಸ್ಯೆ ಮತ್ತು ಒಂದು ಹಣಕಾಸಿನ ಸಮಸ್ಯೆ ಇರುತ್ತೋ ಗುರುಪೂರ್ಣಿಮೆ ಒಂದು ಗುರು ಆರಾಧನೆ ಮಾಡುವಂಥದ್ದು. ವಿಶೇಷವಾಗಿ ಉದಾಹರಣೆಗೆ ಒಂದು ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ಅಥವಾ ಗುರು ದತ್ತಾತ್ರೇಯ ಆರಾಧನೆ ಮಾಡೋದ್ರಿಂದ ತುಂಬ ವಿಶೇಷ ಗುರುವಿನ ಅನುಗ್ರಹ ಲಭಿಸುವಂಥದ್ದು. ಮತ್ತು 17ನೇ ತಾರೀಕು ವಿಶೇಷವಾಗಿ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗ್ತಿರುವಂಥದ್ದು. ದಕ್ಷಿಣಾಯನಕ್ಕೆ ಸಂಬಂಧಪಟ್ಟಂಥ ಪೂಜಾ ಕೈಂಕರ್ಯಗಳನ್ನು ಮಾಡ್ಕೋಬೋದು. ಈ ರೀತಿ ನವಗ್ರಹಗಳ ಆಚರಣೆ ಭಾಗವಾಗಿ ಒಂದು ವಿಶೇಷ ಕರ್ಕಾಟಕ ರಾಶಿಗೆ ಜೊತೆಗೆ ಈ ಒಂದು ಜುಲೈ ತಿಂಗಳಲ್ಲಿ ಈ ಒಂದು ಗೋಚಾರದ ಫಲ ಇರುವಂಥದ್ದು. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ವಿಸ್ತೃತ ಪ್ರಭಾವ ಎಷ್ಟರ ಮಟ್ಟಿಗೆ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಬೀರ್ತಾ ಇದೆ, ಹೇಗೆ ನೀವು ಅದನ್ನ ಹೇಳ್ತೀರಾ ಗುರುಜಿ? ನೋಡಿ, ವಿಸ್ತೃತ ಪ್ರಭಾವ ಮೊದಲೇದಾಗಿ ಗುರು ರಾಶಿಯಲ್ಲಿರುವುದರಿಂದ ಕರ್ಕಾಟಕ ರಾಶಿಯವರಿಗೆ ಒಂದು ವಿಶೇಷ ಫಲ, ಅಭಿವೃದ್ಧಿ ಸಿಗುವಂಥದ್ದು ಮುಂದುವರಿಯುತ್ತೆ. ನಿಮಗೆ ತುಂಬ ವಿಶೇಷವಾಗಿ ಕರ್ಕಾಟಕ ರಾಶಿಗೆ ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಗುರು ಭಗವಾನರು ರಾಶಿಯಲ್ಲೇ ಇರೋದರಿಂದ ಅದರ ದೃಷ್ಟಿ ಪಂಚಮ ಭಾವ, ಸಪ್ತಮ ಭಾವ ಹಾಗೂ ನವಮ ಭಾವದ ಮೇಲೆ ಬೀಳುವಂಥದ್ದು. ಸೊ ಯಾವ ರೀತಿ ಅಂತಂದರೆ, ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು, ಒಳ್ಳೆ ಅಂಕಗಳು ಸ್ಕೋರ್ ಆಗುವಂಥದ್ದು, ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಹೆಚ್ಚು ಅನುಕೂಲ ಪ್ಲ್ಯಾನ್ ಮಾಡ್ಕೋಬೋದು, ಅನುಕೂಲ ಆಗುವಂಥದ್ದು ಈ ಜುಲೈ ತಿಂಗಳಲ್ಲಿ ದೊರೆಯುತ್ತೆ. ಮತ್ತು ಜುಲೈ ತಿಂಗಳ ಒಂದು ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಯಾರು ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರೋ ಅದರಲ್ಲೂ ವಿಶೇಷವಾಗಿ ಇಷ್ಟಪಡ್ತಾ ಇದ್ದೀರಾ ಪ್ರೇಮ ವಿವಾಹ ನೆರವೇರಿಸಬೇಕು ಅನ್ನೋ ವಿಚಾರದಲ್ಲಿ ಅದು ಕೂಡ ಸಂಪನ್ನ ಆಗುತ್ತೆ. ಮತ್ತು ಭಾಗ್ಯದ ದೃಷ್ಟಿಯಿಂದ ಕರ್ಕಾಟಕ ರಾಶಿಯವರಿಗೆ ಪೂರ್ಣ ಪ್ರಮಾಣದಲ್ಲಿ ತಂದೆಯ ಆಶೀರ್ವಾದ ಮತ್ತು ಗುರುವಿನ ಅನುಗ್ರಹ ದೊರೆಯುವಂಥದ್ದು. ಇದ್ರ ಜೊತೆ ವಿದ್ಯಾಭ್ಯಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಈ PhD ಎಜುಕೇಷನ್ನು ಮತ್ತು ಏನಾದರೂ ಹೈಯರ್ ಎಜುಕೇಷನ್ ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಬರೀತಾ ಇದ್ದಾರೆ ಅವರಿಗೆ ಒಳ್ಳೆಯ ಅನುಕೂಲತೆಗಳು ಆಗುತ್ತೆ. ಮತ್ತು ಅದೇ ರೀತಿ ವಿಶೇಷವಾಗಿ
ಚತುರ್ಥಾಧಿಪತಿಯಾದ ಶುಕ್ರ ಗ್ರಹರು ಶತ್ರು ಮನೆಯಲ್ಲಿ ಸ್ವಲ್ಪ ಗೋಚರ ಆಗೋದ್ರಿಂದ ಸ್ವಲ್ಪ ಸುಖ ಸೌಕರ್ಯ ವಾಹನಗಳಲ್ಲಿ ಸ್ವಲ್ಪ ಈ ತಿಂಗಳು ಮುಂದೂಡಿದರೆ ಒಳ್ಳೆಯದು. ಏನೋ ಒಂದು ವಾಹನ ಖರೀದಿ ಮಾಡೋದು, ಭೂಮಿ ಖರೀದಿ ಮಾಡೋದು, ಜುಲೈ ತಿಂಗಳಿಗೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಮುಂದೂಡಿದರೆ ಒಳ್ಳೆಯದು. ಅದೇ ರೀತಿ ಸ್ವಲ್ಪ ಶುಕ್ರ ಲಾಭಾಧಿಪತಿ ಕೂಡ ಆಗಿ ಶತ್ರು ಮನೆಗೆ ಹೋಗೋದ್ರಿಂದ ಮಿತ್ರರಿಂದ ಸಹಕಾರ, ಒಂದು ಅಸಹಕಾರ ಆಗುವಂಥದ್ದು, ಹಣ ಕೊಟ್ಟರೆ ಸಿಕ್ಕಾಕ್ಕೊಳ್ಳುವಂಥದ್ದು, ಎಲ್ಲ ಒಂದು ಕಿರಿಕಿರಿ ಆಗುವಂಥದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಮತ್ತು ಇನ್ನು ತುಂಬ ವಿಶೇಷವಾಗಿ ವ್ಯಯಾಧಿಪತಿಯಾದ ಬುಧ ಗ್ರಹ ಅಂದರೆ ಅಯನ ಶಯನ ಭೋಗಕ್ಕೆ ಅಧಿಪತಿಯಾದ ಬುಧ ಗ್ರಹ ರಾಶಿಯಲ್ಲಿದ್ದು ವಕ್ರಿಯಾಗಿ ಸ್ವಂತ ಮನೆಗೆ ಹೋಗೋದ್ರಿಂದ ಅದರಿಂದ ಹೆಚ್ಚು ಅನುಕೂಲತೆಗಳಾಗುತ್ತೆ. ಒಳ್ಳೆಯ ಸುಖ ನಿದ್ರೆ ಮತ್ತು ಒಳ್ಳೆಯ ಪ್ರಯಾಣ ಇರುವಂಥದ್ದು, ಅದರಲ್ಲಿ ವಿಶೇಷವಾಗಿ ಈ ಒಂದು ಹೊರ ರಾಜ್ಯ ಪ್ರಯಾಣ, ಹೊರ ದೇಶ ಪ್ರಯಾಣ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ. ಈ ವೀಸಾ ಪ್ರಾಬ್ಲಮ್ಸು ಆ ಥರ ಏನಿದ್ರು ಕೂಡ ಕ್ಲಿಯರ್ ಆಗುವಂಥದ್ದು, ಅಥವಾ ವಿದೇಶದಲ್ಲಿ ಯಾರು ಕರ್ಕಾಟಕ ರಾಶಿಯವರು ಇರ್ತಾರೋ ಅವರಿಗೆ ಹೆಚ್ಚು ಅನುಕೂಲತೆಗಳಾಗುವಂಥದ್ದು, ಅದು ಕೂಡ ಹೆಚ್ಚು ಚೆನ್ನಾಗಿದೆ. ಮತ್ತು ವಿದೇಶದಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂಥವರಿಗೂ ಕೂಡ ಬುಧನ ಗೋಚಾರ 12ನೇ ಮನೆಯಲ್ಲಿ ಲಾಭ ತಂದು ಕೊಡುವಂಥದ್ದು. ಮತ್ತು ಜುಲೈ 16ನೇ ತಾರೀಕು ನಂತರ ಇಲ್ಲಿ ದಕ್ಷಿಣಾಯಣ ಪುಣ್ಯಕಾಲ ಸೂರ್ಯ ಭಗವಾನರಿಂದ ಪ್ರಾರಂಭವಾಗೋದ್ರಿಂದ ದ್ವಿತೀಯ ಭಾವ ಅಧಿಪತಿ ಏನಾಗುತ್ತೆ ರಾಶಿಯಲ್ಲಿ ಬರುತ್ತೆ. ದ್ವಿತೀಯ ಭಾವ ಅಂದರೆ ನಾವು ಕುಟುಂಬ, ಧನ, ಧಾನ್ಯ, ಸಂಪತ್ತು ಅಂತ ಹೇಳ್ತೀವಿ. ಸೊ ಈ ವಿಚಾರದಲ್ಲಿ ಹೆಚ್ಚಿನ ಅನುಕೂಲತೆಗಳು ಅಂದರೆ ಕುಟುಂಬದಲ್ಲಿ ಒಂದು ಒಳ್ಳೆ ಖುಷಿ ವಿಚಾರ ಬರುವಂಥದ್ದು, ಉತ್ತಮ ಸಂಪಾದನೆ ಆಗುವಂಥದ್ದು, ಕುಟುಂಬದವರಿಂದ ಸಹಕಾರ ಸಿಗುವಂಥದ್ದು, ಈ ರೀತಿ ವಿಸ್ತೃತವಾಗಿ ಕರ್ಕಾಟಕ ರಾಶಿಯವರಿಗೆ ಗ್ರಹ ಗೋಚಾರ ಫಲ ಜುಲೈ ತಿಂಗಳಲ್ಲಿ ಲಭಿಸ್ತಾ ಇದೆ. ಗುರುಜಿನ ರಾಶಿಯ ರಾಷ್ಟ್ರಾಧಿಪತಿ ಗೋಚಾರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಏನೆಲ್ಲ ಅನುಕೂಲತೆಗಳನ್ನ ಕರ್ಕಾಟಕ ರಾಶಿಯವರು ಜುಲೈ ತಿಂಗಳಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ, ಅಂದ್ಕೊಂಡಿದ್ದಂತಹ ಕೆಲಸವನ್ನ ಮಾಡಿ ಮುಗಿಸ್ತಾರಾ ಹೇಗೆ ಅಂತ ನೋಡಿ. ಖಂಡಿತ ನೋಡಿ, ರಾಷ್ಟ್ರಾಧಿಪತಿ ಅಂದರೆ ಚಂದ್ರಗ್ರಹ ಪ್ರತಿಯೊಂದು ರಾಶಿಗೂ 2.5 ದಿನಕ್ಕೊಂದೇ ಸತಿ ಚೇಂಜ್ ಆಗ್ತಾನೆ ಇರುತ್ತೆ. ಚಂದ್ರಗ್ರಹ ಎಲ್ಲ ರಾಷ್ಟ್ರಾಧಿಪತಿಯೊಂದಿಗೆ ಮಿತ್ರತ್ವ ಹೊಂದಿರೋದ್ರಿಂದ ತುಂಬ ಅನುಕೂಲತೆಗಳು ಹೆಚ್ಚಾಗಿ ಸಿಗುತ್ತೆ ಜುಲೈ ತಿಂಗಳಲ್ಲಿ. ಮತ್ತು ಆವಾಗಲೇ ನಾವು ತಿಳಿಸ್ದಂಗೆ ಜುಲೈಯ ಒಂದು ಅಂತ್ಯ ಭಾಗದಲ್ಲಿ ಶನೇಶ್ವರ ಗ್ರಹರು ಕೂಡ ವಕ್ರಿಯಾಗಿರೋದ್ರಿಂದ ಸಪ್ತಮ ಅಷ್ಟಮಾಧಿಪತಿ ಆಗಿರೋದ್ರಿಂದ ಸಪ್ತಮ ಅಷ್ಟಮ ಫಲಗಳು ಸಿಗುತ್ತೆ. ಏನು ಸಪ್ತಮ ಅಷ್ಟಮ ಫಲಗಳು ಅಂತಂದರೆ ವ್ಯಕ್ತಿಗತವಾಗಿ ಪ್ರತಿಯೊಂದು ವಿಚಾರ, ಮದುವೆ ಇತ್ಯಾದಿಗಳಿಗೆ ಅನುಕೂಲಗಳಾಗುವಂಥದ್ದು. ಆದರೆ ವೈಯಕ್ತಿಕವಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಶನಿ ಅಷ್ಟಮಾಧಿಪತಿ ಕೂಡ ಆಗಿರೋದ್ರಿಂದ ಯಾರೋ ನಿಮಗೆ ಒಂದು ಸ್ವಲ್ಪ ಪ್ರಾಮಿಸ್ ಮಾಡಿಸ್ಕೊಂಡು ಏನೋ ಒಂದು ವಿಲ್ ಬರ್ಸ್ಕೊಳ್ಳೋವಂಥದ್ದು, ಅಥವಾ ನೀವೇ ನಡುವೆ ಶ್ಯೂರಿಟಿಯಾಗಿ ಯಾರಿಗೋ ಒಂದು ಹಣಕಾಸನ್ನು ಕೊಟ್ಟು ಸಿಕ್ಕಾಕ್ಕೊಳ್ಳೋವಂಥದ್ದು, ಚೆಕ್ ಬರೆದು ಕೊಟ್ಬಿಡೋದು, ಅದರಿಂದ ತೊಂದರೆಗೊಳಗಾಗ್ತೀರಾ. ಅದ್ರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಯಾಕಂದರೆ ಶನಿ ವಕ್ರಗತ ಆದ ನಂತರ ಈ ಸಮಸ್ಯೆಗಳು ಬರುತ್ತೆ. ಮತ್ತು ತುಂಬ ಒಂದು ವಿಶೇಷವಾಗಿ ಏನಂತಂದರೆ ಯೋಗಕಾರಕ ಗ್ರಹ ಮಂಗಳ, ನಿಮಗೆ ಆ ಮಂಗಳ ಗ್ರಹ ಕೂಡ ಲಾಭ ಸ್ಥಾನದಲ್ಲಿ ಗೋಚರ ಮುಂದುವರಿಸೋದ್ರಿಂದ ಹೆಚ್ಚಿನ ಅನುಕೂಲತೆಗಳಾಗುತ್ತೆ. ಪಂಚಮ ಸ್ಥಾನ ಅಂತಂದರೆ ಸಂತಾನ ಅಂತ ಹೇಳ್ತೀವಿ, ವಿದ್ಯಾಭ್ಯಾಸ ಅಂತ ಹೇಳ್ತೀವಿ, ಕ್ರಿಯೇಟಿವ್ ಎಜುಕೇಷನ್ ಅಂತ ಹೇಳ್ತೀವಿ, ಅದರ ವಿಚಾರವಾಗಿ ತುಂಬ ಚೆನ್ನಾಗಿರುತ್ತೆ. ದಶಮ ಅಂತಂದರೆ ನಾವು ಹೌಸ್ ಆಫ್ ಜಾಬು, ಹೌಸ್ ಆಫ್ ಬಿಸ್ನೆಸ್ಸು, ಯಾರೊಂದು ಕೆಲಸ ಕಾರ್ಯಗಳು ಮಾಡ್ತೀರಾ, ಒಂದು ಉನ್ನತ ಶಿಕ್ಷಣ ಮಾಡ್ತಾಯಿದ್ದೀರಾ ಅಥವಾ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಮಂಗಳ ಗ್ರಹದ ಒಂದು ಗೋಚಾರದಿಂದ ಹೆಚ್ಚು ಅನುಕೂಲತೆಗಳಾಗುತ್ತೆ. ಮಂಗಳ ಗ್ರಹಕಾರಕತ್ವದಲ್ಲಿ ನೋಡಿದಾಗ ಭೂಮಿ ಪುತ್ರನು ಕೂಡ ಆಗಿರೋದ್ರಿಂದ ಒಂದು ಭೂಮಿಗೆ ಸಂಬಂಧಪಟ್ಟಂಥ ಲಾಭ, ಒಂದು ಆಸ್ತಿ ವಿಚಾರದಲ್ಲಿ ಲಾಭ ಆಗುವಂಥದ್ದು, ಅಥವಾ ಇನ್ನೇನೋ ನೀವು ಭೂಮಿ ಖರೀದಿ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆಯ ಕರೆಕ್ಟಾಗಿ ಲ್ಯಾಂಡ್ ಸಿಗ್ತಾ ಇಲ್ಲ ಅಂದರೂ ಕೂಡ ಜುಲೈ ತಿಂಗಳಲ್ಲಿ ತುಂಬ ಚೆನ್ನಾಗಿ ಅನುಕೂಲತೆ ಕೊಡುತ್ತೆ. ಇನ್ನು ಗುರು ರಾಶಿಯಲ್ಲಿ ಸೂರ್ಯನ ಜೊತೆ ಗೋಚರ ಆಗೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಲಾಭ, ಗೌರ್ಮೆಂಟ್ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಮಾಡ್ತಾ ಇದ್ದರೆ, ಒಂದು ಟೆಂಡರ್ ಹಾಕಿದರೆ, ಗೌರ್ಮೆಂಟ್ ಏಜೆನ್ಸಿ ನಡೆಸ್ತಾ ಇದ್ದರೆ, ಒಂದು NGO ಇದ್ದರೆ ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಸಾಮಾನ್ಯವಾದ ಫಲಗಳನ್ನು ನೋಡಬೇಕು ಅಂತಂದಾಗ ಅತ್ಯಂತ ಶುಭದಾಯಕವಾಗಿರುವಂಥದ್ದು ಯಾವ ರೀತಿ ಅಂದರೆ ಸ್ವಲ್ಪ ದೇವಾಲಯದ ದರ್ಶನಗಳಾಗುವಂಥದ್ದು, ಸಾಧು ಸಂತರ ಗುರುಗಳ ಆಶೀರ್ವಾದ ಸಿಗ್ತಾ ಇರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಜಯಪ್ರಾಪ್ತಿಯಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ನೆಲೆಸುತ್ತೆ. ಮತ್ತು ಈ ಒಂದು ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಲ್ಲಿ ಗುರು ರಾಶಿಯಲ್ಲೇ ಬಂದಿರೋದ್ರಿಂದ ಓದಿನಲ್ಲೇ ಆಸಕ್ತಿ ಹೆಚ್ಚಾಗುವಂಥದ್ದು, ಒಳ್ಳೆಯ ಅಂಕ ಬರುವಂಥದ್ದು, ವಿದೇಶ ಪ್ರಯಾಣದಲ್ಲಿ ಕೂಡ ತೃಪ್ತಿದಾಯಕವಾಗಿರುವಂಥದ್ದು, ಸರ್ಕಾರಿ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು. ಮತ್ತು ಕರ್ಕಾಟಕ ರಾಶಿ ಅಂತಂದರೆ ಒಂದು ಚಂದ್ರನಿಗೆ ಸಂಬಂಧಪಟ್ಟಂಥ ರಾಶಿಯಾಗಿರೋದ್ರಿಂದ ವಿಶೇಷವಾಗಿ ನಮ್ಮ ಅನ್ನದಾತರು, ರೈತರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಅತ್ಯಂತ ಶುಭಕಾರಿಯಾಗಿರುವಂಥದ್ದು, ಅವ್ರು ಬೆಳೆದಿರುವಂಥ ಬೆಳೆ, ಹಣ್ಣು, ತರಕಾರಿ, ಈ ರೀತಿ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಒಳ್ಳೆಯ ಧನ ಲಾಭ ಆಗಿರುವಂಥದ್ದು, ಒಳ್ಳೆಯ ಸಂತಸದ ಒಂದು ವ್ಯಾಪಾರ ಆಗುವಂಥದ್ದು, ಧನ ಪ್ರಾಪ್ತಿ. ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಶನಿ ವಕ್ರಿ ಆಗೋದ್ರಿಂದ ಪಾಲುದಾರಿಕೆಯಲ್ಲೂ ಕೂಡ ಹೆಚ್ಚಾಗಿ ಲಾಭ ಸಿಗುವಂಥದ್ದು. ಮತ್ತು ನೂತನ ಕೆಲಸಗಳಲ್ಲಿ ಒಂದು ಒಳ್ಳೆಯ ಜವಾಬ್ದಾರಿ ಸಿಗುವಂಥದ್ದು, ಮೊದಲಿಕ್ಕಿಂತ ಹೆಚ್ಚು ಶ್ರಮ ಹಾಕಿ ಕೆಲಸ ಮಾಡ್ತೀರಾ, ಫಲ ಜಾಸ್ತಿ ಸಿಗುತ್ತೆ, ಕೆಲಸದಲ್ಲಿ ಅದೃಷ್ಟ ನಿಮಗೆ ಹುಡ್ಕೊಂಬರುವಂಥದ್ದು. ಬಂಡವಾಳ ಹೂಡಿಕೆಗೆ ಅತ್ಯಂತ ಶುಭವಾದ ಮಾಸ, ದೀರ್ಘಕಾಲದ ಹೂಡಿಕೆಗಳಿಗೂ ಕೂಡ ಇದು ಒಂದು ಒಳ್ಳೆಯ ಮಾಸ ಆಗಿರುವಂಥದ್ದು. ಮತ್ತು ಶುಕ್ರನ ಗೋಚಾರ ದ್ವಿತೀಯ ಭಾವದಲ್ಲಿ ಆಗಿರೋದ್ರಿಂದ ಶುಕ್ರ ಒಂದು ಕ್ರಿಯೇಟಿವ್ ಆರ್ಟ್ಸ್ನ ತೋರಿಸ್ತಾರೆ. ಯಾರು ಸಂಗೀತ, ಕಲೆ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದುವಂಥದ್ದು, ಪ್ರೋತ್ಸಾಹ ಸಿಗುತ್ತೆ. ಮತ್ತು ಸ್ವಲ್ಪ
ಹುಷಾರಾಗಿರಬೇಕು ಅಂತಂದರೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಚ್ಚರಿಕೆಯಿಂದ ಡೀಲ್ ಮಾಡ್ಕೊಳ್ಳಿ. ಮತ್ತು ಇದೆಲ್ಲ ಒಂದು ಫಲಗಳು ರಾಶಿಯ ರಾಶಾಧಿಪತಿ ಗೋಚಾರ ಮತ್ತು ನವಗ್ರಹಗಳ ಗೋಚಾರದ ಫಲವಾಗಿ ದೊರಕುವಂಥದ್ದು. ಗುರುಜಿ, ಇನ್ನು ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂತ ನಕ್ಷತ್ರಗಳೇನಿದ್ದಾವೆ, ನಕ್ಷತ್ರಗಳ ಆಧಾರಿತ ಫಲಗಳು ಏನಾದ್ರೂ ಇದೆಯಾ? ಜುಲೈ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರು ಏನ್ ಸಿಂಪಲ್ ಪರಿಹಾರವನ್ನ ಮಾಡ್ಕೊಳ್ಬೇಕು? ನೋಡಿ, ಪ್ರಮುಖ 3 ನಕ್ಷತ್ರಗಳು ಪುನರ್ವಸು ನಕ್ಷತ್ರ, ಆಶ್ಲೇಷ ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರ ಅಂತ ಹೇಳ್ತೀವಿ. ಪುನರ್ವಸು ನಕ್ಷತ್ರ ಸಂಬಂಧಪಟ್ಟಂಥದ್ದು ಈ ರಾಶಿಯವರು, ಈ ನಕ್ಷತ್ರದವರು ಹೆಚ್ಚಾಗಿ ನೀವು ಪ್ರಯತ್ನ ಪಟ್ಟರೆ ನಿಮಗೆ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಲಭ್ಯತೆ ಯಥೇಚ್ಛವಾಗಿ ಬರುತ್ತೆ. ಹೊಸ ಯೋಜನೆಗಳು ಕೂಡ ಪ್ರಾರಂಭಿಸ್ತೀರಾ. ಮತ್ತು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರು ಜುಲೈ ತಿಂಗಳಲ್ಲಿ ಕೆಲಸದ ಪದೋನ್ನತಿ ಸಿಗುವಂಥದ್ದು, ಮತ್ತು ನಿಮ್ಮ ಕೆಲಸದಲ್ಲಿ ಏನಾದರೂ ಕಲಿಕೆ ಇತ್ತು, ಕ್ರಿಯೇಟಿವ್ ಲರ್ನಿಂಗ್ ಇತ್ತು ಅಂದರೂ ಕೂಡ ಕಲಿಕಾ ಸಹಾಯ ಸಿಗುವಂಥದ್ದು. ಸೊ ಈ ರೀತಿ ಆಗುತ್ತೆ. ಮತ್ತು ರಾಶಿಯಲ್ಲಿ ರಾಶಾಧಿಪತಿಯ ಜೊತೆಗೆ ಗುರು ಇರುವಂಥದ್ದು ಸ್ವಲ್ಪ ಇದಿರೋದ್ರಿಂದ ಪರಿಹಾರಗಳನ್ನು ಆದಷ್ಟು ಮಾಡ್ಕೋಬೇಕಾಗುತ್ತೆ. ಆದಷ್ಟು ಪ್ರತಿಯೊಂದು ವಿಚಾರದಲ್ಲಿ ಪ್ರತಿ ಗುರುವಾರ ಒಂದು ಗುರುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನದಲ್ಲಿ ಕಡಲೆಕಾಳನ್ನು, ಗುರುವಿಗೆ ಸಂಬಂಧ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ದತ್ತಾತ್ರೇಯ ದೇವಸ್ಥಾನದಲ್ಲಿ ಕಡಲೆಕಾಳನ್ನು ಒಂದು ಅಲ್ಲೇ ಅರ್ಚಕರಿಗೆ ಕೊಡುವಂಥದ್ದು, ಹಳದಿ ಬಟ್ಟೆನಲ್ಲಿ ಸುತ್ತಿ, ಇದರಿಂದನೂ ಕೂಡ ಏನೇ ಸಮಸ್ಯೆಗಳು ಇದ್ದರೂ ದೂರವಾಗುತ್ತೆ. ಮತ್ತು ಪ್ರತಿಯೊಂದು ಏನಂತಂದರೆ ಸೂಚನೆ ಏನು ಅಂತಂದರೆ ಎಚ್ಚರಿಕೆ ತೊಗೋಬೇಕು. ಅಂದರೆ ಈ ರಾಶಿಯವರು ಈ ತಿಂಗಳು ನಡೆಯುವಂಥ ಘಟನೆಗಳು ಪ್ರಸ್ತುತ ಕಚೇರಿ ಅಥವಾ ಮನೆಯಿಂದ ಸ್ವಲ್ಪ ಬೇಗ ಅದರಿಂದ ಎಮೋಷ್ನಲ್ಗಳಾಗ್ತಾರೆ, ಕುಗ್ಗಿ ಬಿಡ್ತಾರೆ. ಅದನ್ನು ಮಾನಸಿಕವಾಗಿ ಅಷ್ಟೊಂದು ಹಚ್ಕೊಳ್ಳದಿರಂಗೆ ಪ್ರೊಫೆಷ್ನಲಿಸಮಲ್ಲಿ ಹ್ಯಾಂಡಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಮಾತ್ರ ಎಚ್ಚರಿಕೆಯನ್ನ ವಹಿಸಿ ಹಣಕಾಸು ವಿಚಾರದಲ್ಲಿ ಅಂತ ಗುರುಜಿಗಳು ಸಹ ಎಚ್ಚರವನ್ನ ನೀಡ್ತಾ ಇರುವಂತದ್ದು. ಹಾಗೆ ಇದನ್ನ ಕೂಡ ನೀವು ಫಾಲೋ ಮಾಡಿ. ಗುರುಜಿ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಡ್ತೀರಾ? ನೋಡಿ, ಇವತ್ತು 29 ಜೂನ್ 2026. ಇವತ್ತು ಪೂರ್ಣಿಮಾ ತಿಥಿ ಮತ್ತು ಶುಕ್ಲ ಪಕ್ಷ, ಮೂಲ ನಕ್ಷತ್ರ ಇರುವಂಥದ್ದು, ಶುಕ್ಲ ಯೋಗದಲ್ಲಿರುವಂಥದ್ದು ವಾರ. ಇವತ್ತು ವಿಶೇಷವಾದ ಸೋಮವಾರ. ಇವತ್ತಿನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:57 ಸೂರ್ಯೋದಯ ಆದರೆ 6:48 ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹು ಕಾಲ ಬೆಳಗಿನ ಜಾವ 7:34 9:10. ಯಮಗಂಡ ಕಾಲ 10:47 12:23. ಗುಳಿಕ ಕಾಲ ಬಂದು 1:59 3:36. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದರೆ 11:57 12:49 ಆಗಿರುವಂಥದ್ದು. ಗುರುಜಿ, ದಿನದ ವಿಶೇಷತೆ? ನೋಡಿ, ಇವತ್ತು ತುಂಬ ವಿಶೇಷ ಸೋಮವಾರದ ಹುಣ್ಣಿಮೆಯ ದಿನ. ಇವತ್ತು ಪ್ರತಿಯೊಂದು ಸೋಮವಾರ ಅದು ಹುಣ್ಣಿಮೆ ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ತಿಥಿ ಆಗಿರುವಂಥದ್ದು. ಅದು ಸೋಮವಾರ ಬಂದಾಗ ವಿಶೇಷ. ಒಂದು ಸೋಮವಾರ ಒಂದು ಶಿವನ ಪ್ರಿಯವಾದ ವಾರ. ಶಿವನಿಗೆ ಬಿಲ್ವಪತ್ರೆ ಅರ್ಚನೆ ಮಾಡುವಂಥದ್ದು, ಸೋಮವಾರದ ಒಂದು ಅಭಿಷೇಕಗಳನ್ನು ಮಾಡಿಕೊಳ್ಳುವಂಥದ್ದು, ಹುಣ್ಣಿಮೆಯ ರಥಗಳನ್ನು ಯಾವ ರೀತಿ ಸಾಮಾನ್ಯವಾಗಿ ನಮ್ಮ ಒಂದು ಪೂರ್ವಿಕರಿಂದ ನಡ್ಕೊಂಡ್ಬಂದಿರುವಂಥದ್ದು ಸತ್ಯನಾರಾಯಣ ಕಥೆಗಳನ್ನು ಹುಣ್ಣಿಮೆ ದಿನ ಮಾಡುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಅದರ ಫಲ ಜಾಸ್ತಿ ಸಿಗುವಂಥದ್ದು ಇವತ್ತಿನ ದಿನ ವಿಶೇಷತೆ ಆಗಿರುವಂಥದ್ದು. ಗುರುಜಿ, ಹಾಗಿದ್ರೆ ಇವತ್ತಿನ ಒಂದು ಪಂಚಾಂಗ ತಿಥಿಯನ್ನು ತಿಳಿಸ್ಕೊಟ್ಟಿದ್ರೆ ಮತ್ತೆ ರಾಶಿ ಫಲವನ್ನ ಕೂಡ ಪ್ರಾರಂಭ ಮಾಡೋಣ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡೋದಾದ್ರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ? ನೋಡಿ, ಮಾನಸಿಕ ಧೈರ್ಯ ನಿಮಗೆ ಸ್ವಲ್ಪ ಭಯಗೊಳಿಸುತ್ತೆ. ಮಾನಸಿಕ ಭಯ ನಿಮಗೆ ಜಾಸ್ತಿ ಧೃತಿಗಡಿಸ್ಬೋದು. ಸಕಾರಾತ್ಮಕ ಚಿಂತನೆ ಮತ್ತು ಉಜ್ವಲವಾದ ಭವಿಷ್ಯ ನೋಡುವುದನ್ನು ಸ್ವಲ್ಪ ನಿಮಗೆ ಫೋಕಸ್ ಮಾಡಿಕೊಂಡ್ರೆ ದಿನ ಚೆನ್ನಾಗಿರುತ್ತೆ. ಮೇಷರಾಶಿ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಸಭ್ಯ ನಡವಳಿಕೆ ಮೆಚ್ಚುಗೆ ಪಡೆಯುತ್ತೆ. ಅನೇಕ ಜನರು ನಿಮ್ಮನ್ನು ಹೊಗಳುತ್ತಾರೆ. ಯೋಜಿತವಲ್ಲದ ಮೂಲಗಳಿಂದ ಹಣದ ಲಾಭ ನಿಮ್ಮ ದಿನವನ್ನು ಬೆಳಗಿಸುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಸುತ್ತಲಿನ ಸುಮಾರು ತುಂಬ ಬೇಡಿಕೆ ಅನಿಸಬಹುದು. ನಿಮಗೆ ಸಾಧ್ಯವಾಗುವಂಥ ಹೆಚ್ಚು ಸಮಯವನ್ನು ನೀವು ಒಪ್ಪಿಕೊಳ್ಳಬೇಡಿ ಮತ್ತು ಇತರರನ್ನು ಸಂತೋಷಪಡಿಸಲು ನಿಮ್ಮ ಮೇಲೆ ಯಾವುದೇ ಒತ್ತಡ ಹಾಕಿದರೂ ಕೂಡ ನೀವು ಅದನ್ನು ಅಕ್ಸೆಪ್ಟ್ ಮಾಡಬೇಡಿ. ಅದರಿಂದ ದಿನ ಚೆನ್ನಾಗಿರುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಬಗ್ಗೆ ನೀವೇ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದರಿಂದ ದಿನ ರೂಢಿ ಮಾಡಿಕೊಂಡ್ರೆ, ನಿಮಗೆ ಕಟ್ಟುನಿಟ್ಟಾಗಿ ಅನುಸರಿಸಿದ್ರೆ ದಿನಚರಿ ತುಂಬ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ವಿಶ್ರಾಂತಿಯ ಸಲುವಾಗಿ ನಿಕಟ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಇವತ್ತು ನೀವು ಕಳಿತೀರಾ. ಹಣದ ಚಲನೆ ದಿನವಿಡೀ ನಿಮಗೆ ಮುಂದುವರಿಯುತ್ತೆ ಮತ್ತು ದಿನದ ಅಂತ್ಯದ ನಂತರ ಕೂಡ ನಿಮಗೆ ಉಳಿಸಲು ಸಾಧ್ಯವಾಗುತ್ತೆ. ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ. ನೀವು ವಿಷಯವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ಶಾಂತವಾಗಿರುವಂಥ ಅಗತ್ಯ ಇವತ್ತು ತುಂಬ ಇದೆ. ನಿಮ್ಮ ಮೂಲಕ ಲಾಭ ಪಡೆಯುತ್ತೀರಾ ಮತ್ತು ನೀವು ಪ್ರಯಾಣದ ಆಲೋಚನೆಗಳು ಮತ್ತು ಹಿಂದಿನ ಕನಸುಗಳಲ್ಲಿ ಸ್ವಲ್ಪ ಕಳೆದು ಹೋಗ್ತೀರಾ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ, ನಮಗೆ ವಾಟ್ಸಪ್ ಪ್ರಶ್ನಾ ಸಮಯ ಭಾಗದಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ವಾಟ್ಸಪ್ಗೆ ಪ್ರಶ್ನೆಗಳು ಬಂದಿದೆ ಗುರುಜಿ, ಕೇಳಬಹುದಾ? ಖಂಡಿತ.
ಸೊ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಉದಯ್ ಅಂತ ಹೇಳಿ. ಹ್ಮ್ ಜನ್ಮ ದಿನಾಂಕ ಹೇಳ ಗುರುಜಿ? ತಿಳಿಸಿ. 30/6/2008. ಉದಯ್. ಹೌದು. ಬರ್ತ್ ಟೈಮ್ ಬಂದು ಈವ್ನಿಂಗ್ 4:30 to 5 ಅಂತ ಹಾಕಿದ್ದಾರೆ, ಎಕ್ಸಾಕ್ಟ್ ಹಾಕಿಲ್ಲ. 4:30 to 5 ಅಂತ ಹಾಕಿದ್ದಾರೆ. ಸೊ ಡೇಟ್ ಇನ್ನೊಂದ್ಸತಿ ರಿಪೀಟ್ ಆಗಿ ತಿಳಿಸಿ. 30/6/2008. 2008. ಓಕೆ. ಬರ್ತ್ ಪ್ಲೇಸ್ ಬಂದು ರಾಮಕುಪ್ಪಂ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಇವರ ಎಜುಕೇಶನ್ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಜಾತಕದಲ್ಲಿ ಉದಯ ಯಾರು ಕಳಿಸಿದ್ದಾರೆ ಅವ್ರ ಪ್ರಶ್ನೆ ಇದ್ರ ಪ್ರಕಾರದಲ್ಲಿ ಸೋಮವಾರ ಹುಟ್ಟಿರುವಂಥದ್ದು ಕೃತಿಕಾ ನಕ್ಷತ್ರ ಮತ್ತು ವಿಶೇಷವಾದ ವೃಷಭ ರಾಶಿ. ಸೊ ಸೋಮವಾರ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದು ವಿಶೇಷ ಯೋಗ ಅಂತಲೇ ನಾವು ತೊಗೋಬೋದು. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ಜಾತಕ, ವೃಷಭ ರಾಶಿ ವೃಶ್ಚಿಕ ಲಗ್ನ ಆಗಿರುವಂಥದ್ದು. ಸೊ 3ನೇ ಮೇಲೆ ರಾಹು ಇದೆ, ರಾಹು ಮಹಾದಶೆ ನಡೀತಿದೆ. ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ನಾವು ಚತುರ್ಥ, ಪಂಚಮ ಮತ್ತು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಪಂಚಮ ಸ್ಥಾನಕ್ಕೆ ರಾಹು ದೃಷ್ಟಿ ತುಂಬ ಒಳ್ಳೆಯದಂತ ಹೇಳ್ತೀವಿ. ಇವರ ಜಾತಕದಲ್ಲಿ ರಾಹು ತುಂಬ ಪ್ರಬಲವಾಗಿರೋದ್ರಿಂದ ರಾಹು ಬಂದು ನಮಗೆ ಒಂದು ಹೈಯರ್ ಎಜುಕೇಷನ್ಸು, ಮೆಡಿಕಲ್ ಸೈನ್ಸಸ್ಸು ಈ ರೀತಿ ಎಜುಕೇಷನ್ನ ಸೂಚಿಸುತ್ತೆ. ಮತ್ತು ದಶಮ ಭಾಗ್ಯಸ್ಥಾನದಲ್ಲೂ ಕೂಡ ಕೇತು ಇರೋದ್ರಿಂದ ಹೈಯರ್ ಎಜುಕೇಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಅದು ರಾಹು ದಶೆನಲ್ಲಿ ಸ್ವಲ್ಪ ಪ್ರಯತ್ನ ಭಾಳ ಪಡಬೇಕು. ಅಂದರೆ ಈ ರುಟೀನ್ ಟೈಮ್ ಟೇಬಲ್ ಅಂತ ಹೇಳ್ತೀವಲ್ಲ, ವಿದ್ಯಾರ್ಥಿಗಳಿಗೆ ಭಾಳ ಟೈಮ್ ಟೇಬಲ್ ಬಹಳ ಮುಖ್ಯ. ಆ ಟೈಮ್ ಟೇಬಲ್ ಇವ್ರು ಮೇಂಟೈನ್ ಮಾಡದಿರೋದ್ರಿಂದ ಸ್ವಲ್ಪ ಎಜುಕೇಷನ್ ಡಿಫಿಕಲ್ಟೀಸ್ ಕೊಡುತ್ತೆ. ಆದರೆ ಅದನ್ನು ಬೀಟ್ ಮಾಡಿಕೊಂಡು ಟೈಮ್ ಟೇಬಲ್ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಇವರು ಇದು ಮಾಡಿದ್ರೆ ಖಂಡಿತ ಅವರಿಗೆ ಮೆಡಿಕಲ್ ಎಜುಕೇಷನ್ ಮಾಡುವಂಥ ಯೋಗ ಚೆನ್ನಾಗಿದೆ. ರಾಹುಗೆ ಸಂಬಂಧಪಟ್ಟಂಥದ್ದು ದೀಪದುರ್ಗ ನಮಸ್ಕಾರ ಅಂತ ಒಂದು ಹೋಮ ಬರುತ್ತೆ, ಅದನ್ನು ಇವ್ರ ತಂದೆ ತಾಯಿಯಂದರು ಮಾಡಿಸ್ಬೋದು. ಅಥವಾ ಇವರೇ ಈ ವ್ಯಕ್ತಿಗತವಾಗಿ ಉದಯ ಮಾಡಬೇಕು ಅಂತಂದರೆ ಓಂ ರಂ ರಾಹುವೇ ನಮಃ ಅಂತೇಳಿ ಜಪ ಮಾಡುವಂಥದ್ದು. ಮತ್ತು ಪ್ರತಿ ಶನಿವಾರ ರಾಹುಗೆ ಸಂಬಂಧಪಟ್ಟಂಥದ್ದು ನವಗ್ರಹಗಳಲ್ಲಿ ಕರಿ ಉದ್ದಿನ ಕಾಳನ್ನು ಇಟ್ಟು 3 ಪ್ರದಕ್ಷಿಣೆಯನ್ನು ಮಾಡಿ ಈ ಮಂತ್ರ ಏನು ಹೇಳಿದ್ವಿ, ಓಂ ರಂ ರಾಹುವೇ ನಮಃ ಅಂತ, ಇದನ್ನು 9 ಬಾರಿ ಅಥವಾ 18 ವಾರಗಳ ಕಾಲ, 18 ಶನಿವಾರಗಳ ಕಾಲ ಮಾಡಿಕೊಂಡ್ರೆ ರಾಹುವಿನ ಪ್ರಭಾವದ ಒಂದು ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೋಬೋದು. ಮತ್ತು ಇಚ್ಛಾಪೂರ್ತಿ ಅವ್ರು ಏನು ಡಿಸೈರ್ ಮಾಡ್ತಾರೆ ಆ ಎಜುಕೇಷನ್ನು, ಆ ಬ್ರಾಂಚಿಗೆ ಓದುವಂಥ ಎಲ್ಲ ಸೌಲಭ್ಯಗಳು ಇವ್ರಿಗೆ ಲಭಿಸುತ್ತಮ್ಮ. ಸೊ ಉದಯ್ ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ರೆ ಖಂಡಿತ ಇದನ್ನ ಮಾಡ್ಕೊಳ್ಳಿ, ಅಥವಾ ಅವರ ತಂದೆ ತಾಯಿ ಅವರ ಬದಲಿಗೆ ಕೂಡ ಇದನ್ನ ಮಾಡ್ಬೋದು. ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ನಾವು ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರಿಸೋಣ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಮಾನಸಿಕ ಒತ್ತಡ ತರುವ ಸಪ್ತ ಸಮಸ್ಯೆಗಳು ಸ್ವಲ್ಪ ಕಾಣಿಸಿಕೊಳ್ಳುತ್ತೆ. ಮತ್ತು ನೀವು ಮನೆಯ ಸದಸ್ಯರನ್ನು ಎಲ್ಲಿಗಾದರೂ ಸುತ್ತಾಡಲು ಇವತ್ತು ಕರ್ಕೊಂಡು ಹೋಗ್ತೀರಾ, ಅದರಿಂದ ನಿಮ್ಮ ಸಾಯಂಕಾಲ ಆನಂದಮಯವಾಗಿರುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕಳೆದ ಉದ್ಯಮಗಳ ಯಶಸ್ಸು ನಿಮಗೆ ಆತ್ಮವಿಶ್ವಾಸನ ಹೆಚ್ಚಿಸುವಂಥದ್ದು. ಹಣದ ಚಲನೆ ದಿನವಿಡೀ ಮುಂದುವರಿಯುತ್ತೆ. ದಿನದ ಅಂತ್ಯದ ನಂತರವೂ ಕೂಡ ನಿಮಗೆ ಹಣ ಉಳಿಸಲು ಸಾಧ್ಯವಾಗುವಂಥ ಒಂದು ಸಕಾರಾತ್ಮಕ ದಿನ ಆಗಿರುವಂಥದ್ದು. ಮುಂದಿನ ರಾಶಿ ಧನು ರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ತಂದ್ಕೊಳ್ಳಿ. ದೀರ್ಘಕಾಲದ ಬಾಕಿಗಳು ಕೂಡ ಕೊನೆಗೂ ನಿಮಗೆ ದೊರಕುತ್ತೆ. ಮತ್ತು ನಿಮ್ಮ ವರ್ತನೆಯಲ್ಲಿ ವಿಶೇಷವಾದ ನಿಮ್ಮ ಸಂಗಾತಿ ಜೊತೆಗೆ ಸ್ವಲ್ಪ ತಾಳ ತಪ್ಪದಿರಲಿ, ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ, ಅವರಿಗೆ ದಿನ ಭವಿಷ್ಯ ಏನಿದೆ ಗುರುಜಿ? ಇಂದು ನಿಮ್ಮ ವಿಶ್ವಾಸ ಬೆಳೆಯುತ್ತೆ, ಪ್ರಗತಿ ನಿಶ್ಚಯವಾಗಿರುವಂಥದ್ದು. ನಿಮ್ಮ ತಾಯಿಯ ದುಂದುಗಾರಿಕೆ ನೋಡಿ ನೀವು ಸ್ವಲ್ಪ ಚಿಂತೆಗೊಳಗಾಗ್ಬೋದು, ಆದರೆ ನೀವು ಕೋಪ ಕಂಟ್ರೋಲ್ ಮಾಡಿಕೊಂಡ್ರೆ ಇವತ್ತು ದಿನ ಚೆನ್ನಾಗಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ಯಾವುದೇ ಅನುಭವದ ವ್ಯಕ್ತಿಯ ಸಲಹೆ ಇಲ್ಲದೆ ನಿಮಗೆ ಆರ್ಥಿಕ ನಷ್ಟವಾಗುವ ಯಾವುದೋ ಕೆಲಸವನ್ನು ಮಾಡಬೇಡಿ, ಅದರಿಂದ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯವರು ಇವತ್ತು ವಿಶೇಷವಾಗಿ ಯೋಗ ಧ್ಯಾನದಿಂದ ದಿನ ಪ್ರಾರಂಭಿಸಬಹುದು. ಇದನ್ನು ಮಾಡೋದ್ರಿಂದ ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ದಿನವಿಡೀ ನಿಮ್ಮಲ್ಲಿ ಶಕ್ತಿ ಉಳಿಯುತ್ತದೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ಸಹ ನೀವು ತಿಳ್ಕೊಂಡಿದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯ ಕೊನೆಯ ಭಾಗದ ಒಂದು ಪ್ರಶ್ನೆ ಉಳಿದಿದೆ ಗುರುಜಿ, ತಗೊಳ್ಬಹುದಾ? ಖಂಡಿತ. ಗುರುಜಿ ಇವರ ಹೆಸರು ರಿತೀಶ್ ಗರ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಡೇಟ್ ಆಫ್ ಬರ್ತ್ ಹೇಳ 25 ಮೇ 1978. 25/5/78. ಓಕೆ. ಟೈಮ್ ಆಫ್ ಬರ್ತ್ 6:48 AM. ಓಕೆ. ಪ್ಲೇಸು ಫಿರೋಜಾಬಾದ್ ಅಂತ ಹೇಳ್ತಾ ಇದ್ದಾರೆ, UP. ಓಕೆ. ಗುರುಜಿ ಇವ್ರು ಕೇಳ್ತಾ ಇರೋಂಥ ಪ್ರಶ್ನೆ ಬಂದು ಜಾಬ್ ಚೇಂಜ್ ಆಗ್ತಾ ಇಲ್ಲ, ಸಾಕಷ್ಟು ಸರಿ ಪ್ರಯತ್ನ ಪಟ್ರು ಜಾಬ್ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಆದರೆ ನನಗೆ ನನ್ನ ಜಾಬ್ನ ಚೇಂಜ್ ಮಾಡುವಂಥದ್ದು ಅನಿವಾರ್ಯ ಆಗಿದೆ, ಇದಕ್ಕೆ ಏನಾದರೂ ಪರಿಹಾರ ತಿಳಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ರಿತೀಶ್ ಅವ್ರು ಯಾರು ಕಳಿಸಿದ್ದಾರೆ ಪ್ರಶ್ನೆ ವಿಚಾರವಾಗಿ, ವೃಷಭ ಲಗ್ನದ ಜಾತಕ, ನಿಮ್ಮದು ಬಂದು ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇದೆ. ಅಂದರೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಹುಟ್ಟಿರುವಂಥ ದಿನ ಅಂತ ನಾವು ವಿಶೇಷವಾಗಿ ನೋಡ್ತಾ ಹೋದರೆ ಪಂಚಾಂಗ ಪ್ರಕಾರದಲ್ಲಿ ಒಳ್ಳೆ ತಿಥಿ ಗುರುವಾರ ಹುಟ್ಟಿರುವಂಥದ್ದು. ಸೊ ಇದರಿಂದ ನಾವು ಏನು ಹೇಳ್ತೀವಿ ಅಂತಂದರೆ ಜಾಬ್ ಚೇಂಜಿಗೆ ದಶಮ ಭಾವ ಅಂತ ಹೇಳ್ತೀವಿ, 10th ಹೌಸ್ ಇಸ್ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ.
ಇವರ ಒಂದು ದಶಮಾಧಿಪತಿಯಾದ ಶನೇಶ್ವರ ಗ್ರಹರು ಚತುರ್ಥ ಭಾವದಲ್ಲಿ 0 ಡಿಗ್ರಿಯಲ್ಲಿ ಕೂತ್ಕೊಂಡಿರುವಂಥದ್ದು. ಸೊ ಇಲ್ಲೇ ಏನಾಗುತ್ತೆ, ರಾಹು ದಶೆ ಬೇರೆ ನಡೀತಿದೆ, ಶನಿ ಅಂತರ್ದಶೆ ನಡೀತಾ ಇರೋದ್ರಿಂದ ಫೇವರೇಬಲ್ ಇದೆ. ಬಟ್ ಶನಿ ಅಂತರ್ದಶೆ ರೀಸೆಂಟಾಗಿ ಪ್ರಾರಂಭವಾಗಿರುವಂಥದ್ದು. ಈಗ ನಾವು ಈ ಜಾತಕ ನೋಡ್ತಿರೋ ಇವತ್ತಿನ ಒಂದು ದಿನಾಂಕ, ಸೋಮವಾರ ದಿನಾಂಕ ಏನಿದೆ, ಈ ಒಂದು 29 ಜೂನ್ ತಿಂಗಳಲ್ಲಿ, ಇದು ಇವರಿಗೆ ಜುಲೈ ನಂತರನೇ ಈ ಒಂದು ದಶಾಭುಕ್ತಿ ಚೇಂಜ್ ಆಗೋದ್ರಿಂದ ಖಂಡಿತ ಜಾಬ್ ಚೇಂಜ್ ಹತ್ತಿರ ಬಂದಿದೆ, ಪ್ರಯತ್ನ ಪಡಿ. ಆದರೆ ದಶಮ ಶನಿ ಏನಾಗುತ್ತೆ, ದಶಮಾಧಿಪತಿ ಶನಿ, ಶನೇಶ್ವರ ಗ್ರಹರು ಪ್ರತಿಯೊಂದು ಫಲಗಳನ್ನು ಸ್ಥಿರವಾಗಿ ಕೊಡ್ತಾರೆ, ಅದನ್ನು ನಿಧಾನವಾಗಿ ಕೊಡ್ತಾರೆ. ಶನಿಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ, ಈ ಮಂತ್ರಗಳು ಹೇಳುವಂಥದ್ದು. ಶನೇಶ್ವರಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ಸ್ವಲ್ಪ ದಾನ ನೀಡುವಂಥದ್ದು, ಎಳ್ಳೆಣ್ಣೆ ದಾನ ನೀಡುವಂಥದ್ದು, ಈ ರೀತಿ ಮಾಡ್ಕೊಳ್ಳಿ. ಇದರಿಂದ ಖಂಡಿತ ನಿಮಗೆ ಜಾಬ್ ಚೇಂಜ್ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಜಾಬ್ ಚೇಂಜ್ ಜೊತೆಗೆ ಇವರಿಗೆ ಸ್ವಲ್ಪ ಅಪ್ರೈಸಲ್, ಅಂದರೆ ಇವರಿಗೆ ಹಣಕಾಸಿನ ಒಂದು ಪ್ಯಾಕೇಜ್ ಅಂತ ಏನಿರುತ್ತಲ್ಲ, ಅದರಲ್ಲೂ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ಶನೇಶ್ವರ ಸಂಬಂಧಪಟ್ಟಂಥದ್ದು ಈ ಮಂತ್ರಗಳನ್ನು ಹೇಳ್ಕೊಳ್ಳಿ. ಸಾಧ್ಯವಾದರೆ ಇವರಿಗೆ ಶನಿ ಯೋಗಕಾರಕ ಗ್ರಹ, ಋಷಭ ಲಗ್ನಕ್ಕೆ ಶನೇಶ್ವರ ಒಳ್ಳೆಯ ಫಲಗಳನ್ನೇ ಯಾವಾಗಲೂ ಕೊಡೋದ್ರಿಂದ ಶನೇಶ್ವರನಿಗೆ ಸಂಬಂಧಪಟ್ಟಂಥ ಶುಭರತ್ನಗಳಂತ ಹೇಳ್ತೀವಿ, ಅದಕ್ಕೆ ಒಂದು ನೀಲಮಣಿ ಹರಳನ್ನು ಬಲಗೈ ಮಧ್ಯದ ಬೆರಳಲ್ಲಿ ಧರಿಸೋದು ಶನಿವಾರದ ಹೊತ್ತು ಬೆಳಗ್ಗೆ. ಇದು ಕೂಡ ಜಾಬ್ ಚೇಂಜ್ಗೆ ಮತ್ತು ಜಾಬ್ ಚೇಂಜ್ ಆದ ನಂತರನೂ ಕರಿಯರ್ ಸ್ಟೆಬಿಲಿಟಿ ಅಂತ ಏನು ನೋಡ್ತೀವಿ ಅದು ಕೊಡುವಂಥದ್ದು. ಇಷ್ಟು ಮಾಡಿಕೊಂಡ್ರೆ ಇವರಿಗೆ ಖಂಡಿತ ತುಂಬ ಅನುಕೂಲ ಆಗುವಂಥದ್ದು. ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿರುವಂತಹ ರಿತೀಶ್ ಅವರೇ, ನೀವು ಕೂಡ ಈ ಪರಿಹಾರ ಭಾಗವನ್ನ ಖಂಡಿತ ಮಾಡ್ಕೊಳ್ಳಿ. ಮತ್ತಷ್ಟು ಗುರುಜಿಗಳನ್ನ ಭೇಟಿಯಾಗಿ ನೀವು ಚರ್ಚೆನ ನಡೆಸಬೇಕು ಅಂದ್ರೆ ಅವರ ಫೋನ್ ನಂಬರ್ ಕೂಡ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಗುರುಜಿಗಳ ಬಳಿ ನೇರವಾಗಿ ನೀವು ವಿಡಿಯೋ ಕಾಲ್ ಮುಖಾಂತರನೂ ಕೂಡ ಮಾತಾಡ್ಬೋದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಇಷ್ಟೊತ್ತು ಕೂಡ ಗುರುಜಿಗಳು ನಮ್ಮ ಜೊತೆ ಇದ್ದು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ ಹಾಗೆ ನೀವು ಕಳಿಸಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದ್ರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ ಮತ್ತು ರಾಶಿ ಫಲವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಜಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.